ಕತ್ರಿನಾ ಅರ್ಧರಾತ್ರಿ ಯಾರ್ದ ಫೋನು? ಮಧ್ಯರಾತ್ರಿನ ಎದಳ? ಏಯ್, ಟೈಮ್ ಎಂಟಾಗಿದೆ ನೋಡು. ಆಮ ಲೇ ಮಾಮ, ಟೈಮ್ ಆಯ್ತು ಎದ್ರಳಲೇ. ಇನ್ನೊಂದ್ ಪೆಗ್ಗಾಕ. ಅಯ್ಯೋ ಕುಡುಕ್ ನನ್ ಮಗ್ನೆ, ಆಫೀಸಿಗೆ ಲೇಟ್ ಆಯ್ತು ಎದ್ರಳಲೇ. ಹೇಗಿದ್ಯಪ್ಪ? ಹಾ ಚೆನ್ನಾಗಿದ್ದೀನಿ. ತಿಂಡಿ ತಿಂದ್ಯಾ? ಇನ್ನೂ ಇಲ್ಲಮ್ಮ, ಮಾಡ್ಬೇಕು. ಇಷ್ಟಕ್ಕೂ ಏನ್ ಯೋಚನೆ ಮಾಡಿದ್ಯೋ? ಯಾವ್ದ್ರ ಬಗ್ಗೆ? ಅದೇ ಕಣೋ, ನಿನ್ ಮದ್ವೆ ವಿಷಯದ ಬಗ್ಗೆ. ಫೋಟೋ ನೋಡ್ದೆ ಅಮ್ಮ, ಆ ಹುಡ್ಗಿ ನಂಗೆ ಇಷ್ಟ ಆಗ್ಲಿಲ್ಲ. ಟೆನ್ಷನ್ ಯಾಕಾಗ್ತೀಯಾ ಬಿಡು. ನೀನ್ ಎಲ್ಲ ವಿಷಯದಲ್ಲೂ ಲೇಟೆ ಕಣೋ. ಅವಳು 80ರಲ್ಲಿ ಹುಟ್ಟಿದ್ರೆ ನೀನ್ 90ರಲ್ಲಿ ಹುಟ್ಟಿದ್ಯಾ. 40 ಹುಡುಗಿರ್ನ ನೋಡಿದ್ಯಾ, ಒಬ್ಬರನ್ನು ಇಷ್ಟಪಟ್ಟಿಲ್ಲ. ಹೀಗಾದ್ರೆ ಹೇಗೋ? ಇದು ಲೈಫ್ ಅಮ್ಮ, ಮೊದ್ಲು ಹುಡ್ಗಿ ಇಷ್ಟ ಆಗ್ಬೇಕಲ್ವಾ? ನೋಡೋ, ನಿನ್ಗೆ 3 ತಿಂಗಳು ಟೈಮ್ ಕೊಡ್ತೀನಿ. ಯಾವ್ದಾದ್ರು ಹುಡುಗಿನ ಇಷ್ಟಪಟ್ರೆ ಸರಿ, ಇಲ್ದಿದ್ರೆ ನಾನೇ ಯಾವ್ದಾದ್ರು ಹುಡುಗಿ ನೋಡಿ ಮದ್ವೆ ಮಾಡಿಸ್ತೀನಿ. 3 ತಿಂಗ್ಳು ಟೈಮ್ ಇದೆ ಅಲ್ವಾ? ಇಷ್ಟೆಲ್ಲ ಯಾರಾದ್ರೂ ಇಷ್ಟ ಆಗ್ತಾರೆ ಬಿಡು. ಹುಷಾರಪ್ಪ, ಇಡ್ತೀನಿ. ಬಾಯ್. Getting a call. Okay. Hello. Hi. Hello. Nice locket. Thank you. Evening free na? Yeah. ಈ ನಂಬರ್ಗೆ ಫೋನ್ ಮಾಡು. Okay. See you. Bye. Bye. ಮಾಡ್ತೀನಿ ನಿನ್ಗೆ. ಅಲ್ಲ ಬ್ರದರ್, 2 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ. 2 ನಿಮಿಷದಲ್ಲಿ ಅದೇ ಬೀಳ್ಸ್ಕೊಂಡೆ. ನಾನು ತುಂಬಾ ಸಿನ್ಸಿಯರ್ ಆಗಿ ಟ್ರೈ ಮಾಡ್ತಾ ಇದ್ದೆ. ನನ್ನಲ್ಲಿ ಪ್ರಾಬ್ಲಮ್ ಏನಿದೆ? ನೋಡ್ತಮ್ಮ, ಹುಡುಗಿರಿಗೆ ಬೇಕಾಗಿರೋದು ಸಿನ್ಸಿಯರಿಟಿ ಅಲ್ಲ, ಸ್ವಲ್ಪ ಡೆಕೋರೇಷನ್ ಇರಬೇಕು. ಅಂದ್ರೆ ಅರ್ಥ ಆಗ್ಲಿಲ್ಲ. ಹುಡುಗಿಯರಲ್ಲಿ 2 ಟೈಪ್. 1 ನಿಮಿಷ, ಇವಾಗ ಹೇಳಿ. ಹುಡುಗಿರಲ್ಲಿ 2 ಟೈಪು. ಫಸ್ಟ್ ಟೈಪ್ ಕಾಲೇಜ್ ಹುಡುಗಿರು, ಬಿಲ್ಡಪ್ ಬಿದ್ದೋಗ್ತಾರೆ. 2ನೇ ಟೈಪ್ ಮೆಚೂರ್ಡ್ ಹುಡುಗಿರು, ಅವರು ಸ್ಟೇಟಸ್ ಬೀಳ್ತಾರೆ. ಅರ್ಥ ಆಯ್ತಾ? ಇದನ್ನ ತಿಳ್ಕೊಂಡು ಆಮೇಲೆ ಹುಡುಗಿಯಿಂದ ಹೋಗೋದು. ಆಲ್ ದಿ ಬೆಸ್ಟ್. ಜಮಾಯಿಸು. ಇನ್ನೊಂದು ಹುಡುಗಿನ ಸರಿಯಾದನಪ್ಪ ನೀನು. ಹೇ ಅನು, ವಾಟ್ಸ್ಆಪ್. ಏನಿಲ್ಲ. ಕಮ್. ಆಲ್ ದಿ ಬೆಸ್ಟ್ ಗುರು. ಯಾಕನು ಒಂಥರ ಇದೆಯಾ? ಯಾವಾಗ್ಲೂ ಫೋನಲ್ಲಿ ಬ್ಯುಸಿ ಇರ್ತಿದ್ದೆ, ಯಾಕೆ ಡಲ್ ಆಗಿದ್ಯಾ? ರಾಹುಲ್ ಜೊತೆ ಗಲಾಟೆನಾ? ಅವನ್ ಟಾಪಿಕ್ನೇ ತೆಗಿಬೇಡ. ಅವನ್ ಫ್ರಾಡ್, ಚೀಟರ್. ಪ್ರತಿ ಹುಡುಗಿನೂ ನಿಂತರನೇ ಲವ್ ಮಾಡಿದವನ ಜೊತೆ ಲೈಫ್ ಅನ್ಕೊಂಡ್ರೆ ನಮ್ಮಂತವ್ರ ಪರಿಸ್ಥಿತಿ ಏನು? ಲೈ, ಮೂವಿಲಂತೂ ಫೈಟ್ಸ್ ಇದ್ವು ಕಣೋ, ಸೂಪರ್. ಲೈ, ವಾಚ್ಮ್ಯಾನ್ ಕೂಡ ಇಷ್ಟು ಚೆನ್ನಾಗಿರೋ ಮಗಳಿರ್ತಾಳೆ ಅಂತ ನಿನ್ನ ನೋಡೋವರೆಗೂ ಗೊತ್ತಿಲ್ಲ. ಆಚೆ ಇರೋ ಅಂದ ನೋಡೆ ಫ್ಲಾಟ್ ಆಗಿ ಹೋಗಿದ್ದೀನೋ, ಒಳಗಡೆ ಇನ್ ಹೇಗಿರ್ಬೋದು? ಹೋಗ್ ನಿಮ್ಮ ಅಕ್ಕನ ತಂಗಿನ ಕೇಳ್ರೆ ಹೇಳ್ತಾರೆ. ದೊಡ್ಡದಾಗ ಹೀರೋ ತರ ಬಂದ. ಯಾರೋ ನೀನು? ಬೇಕಾದ್ರೆ ನೀನು ಜಾಯ್ನ್ ಆಗು.
ಇದೇನಾದ್ರೂ ಕ್ರಿಕೆಟ್ ಮ್ಯಾಚ್ ಜಾಯಿನ್ ಆಗೋದಕ್ಕೆ ಹುಡುಗರಿಗೆ ಹುಡುಗರ ಕೋಆಪರೇಟ್ ಮಾಡ್ಲ ಅಂದ್ರೆ ಹೇಗೆ? ಬಾರೋ. ಎಕ್ಸ್ಕ್ಯೂಸ್ ಮೀ, ಏನಾಯ್ತು? ಯಾರೋ ಪೊರ್ಕಿ ಹುಡುಗರಮ್ಮ ಈ ಹುಡುಗಿನ ರೇಗ್ಸಿ ಗಲಾಟೆ ಮಾಡ್ಕೊಂಡು ಓಡೋಗ್ತಿದ್ದಾರೆ. ಇಲ್ಲಿ ಫ್ಲಾಟ್ ನಂಬರ್ 902 ಎಲ್ಲಿದೆ? ಮುಂದಕ್ಕೆ ಹೋಗಿ ರೈಟ್ ತಗೊಳ್ಳಿ, ಬಿ ಬ್ಲಾಕ್ ಅಲ್ಲಿದೆ. ಓಕೆ, ಥ್ಯಾಂಕ್ ಯು. ಸಾರಿ. ಸಾರಿ ಅಂತೆ ಸಾರಿ, ಕಣ್ ಕಾಣಿಸಲ್ವಾ ನಿಂಗೆ? ನೀನು ಈ ಹುಡುಗಿದು ಏ ಸುಂದರ ಸುಂದರ. ಹಿಂದೆ ಮುಂದೆ ನೋಡಲ್ವಾ? ಏನ್ ಹಂಗ್ ನೋಡ್ತಿದ್ಯಾ? ಏನ್ ಮಾಡ್ತಿದ್ದೀರಾ? ಲೈಫ್ ಇಷ್ಟ ಜೊತೆ ಲೈವ್ ಸೆಲ್ಫಿ ತಗೋತಾ ಇದ್ದೀನಿ. ಲೈಫ್ ಇಸ್ ಜೊತೆ ಲೈವ್ ಸೆಲ್ಫಿ. ಹೇಗಿದೆ ಲೈವ್? ಏಯ್, ನೀನ್ ಬಾರೋ. ಇವಾಗ ನೋಡು ನಮ್ಮ ಹುಡುಗನ್ ಫ್ಲಾಟ್ ಆಗಿ ಹೋಗ್ತಾಳೆ. ಆಲ್ ದಿ ಬೆಸ್ಟ್ ಕಣೋ. ಏನು? ಅದೇ ಅಕ್ವೇರಿಯಂ ಒಡ್ದೋಯ್ತಲ್ವಾ, ಅದಕ್ಕೆ ಹೊಸದ್ ತಗೊಂಡ್ ಬಂದಿದ್ದೀನಿ. ಅದೇನೋ ಒಂದ್ ಥ್ಯಾಂಕ್ಸ್ ಹೇಳಕ್ಕಾಗಲ್ವಾ? ಥ್ಯಾಂಕ್ಸ್ ಯಾಕೆ ಹೇಳ್ಬೇಕು? ಗಿಫ್ಟ್ ಏನಾದ್ರು ಕೊಟ್ಟಿದ್ದೀರಾ? ಒಡ್ದು ಹಾಕಿದ್ದೀರ ತಾನೇ ಕೊಟ್ಟಿದ್ದೀರಾ? ಇಡಿಯಟ್. ಅದೇ ಆಕ್ಚುಲಿ ಏನಾಯ್ತು ಅಂತಂದ್ರೆ ಡೋರ್ ಹಾಕ್ಬಿಟ್ಲು. ನಮ್ನೇನ್ ಸೇಲ್ಸ್ ಮ್ಯಾನ್ ಅನ್ಕೊಳ್ಳ ಏನು? ನೀನ್ ಆಡೋದ್ ನೋಡಿದ್ರೆ ಹಾಗೆ ಅನ್ಸುತ್ತೆ. ಬರ. ನಾನೇನೋ ಮಾಡ್ದೆ. ಏನ ಲಾಕ್ ಬಿತ್ತಾ? ಬೀಳ್ತು. ಏಯ್, ಲೇ ಹಾಕ್ದ ಅಂತ ಕೇಳ್ದೆ. ಮತ್ತೆ ಡೌಟು? ಯಾರು? ನಾನು ನನ್ ಫ್ರೆಂಡ್ಸು. ಬೆಲ್ ಯಾಕೆ ಹೊಡೆದಿದ್ದು? ನಾವು ಬೆಲ್ ಹೊಡೆದ್ವಾ? ನಿಮ್ಮ ಆಟಗಳು ನನ್ನ ಹತ್ರ ಅಲ್ಲ. ಖಾರದ ಪುಡಿ ಹಾಕ್ಬಿಡ್ತೀನಿ. ಖಾರದ ಪುಡಿ ಹಾಕ್ತೀನಿ ಅಂತ ಹೇಳಲು ಬನ್ರೋ. ಇವ್ ಲೇಟ್ ಹಂಗವ್ರು ಇನ್ನೂ ಕಮ್ಮಿನೇ ಆಗಲ್ಲ ಅನ್ಸುತ್ತೆ. ಏಯ್, ಆ ಮಗು ಕಣೋ ಬೆಲ್ ಹೊಡಿತಿರೋದು. ಓ ಅಯ್ಯಯ್ಯೋ, ಈಗ ಹುಡುಗಿ ಬಂದ್ರೆ ನಾವೇ ಬೆಲ್ ಮಾಡಿದ್ದು ಅಂತ ಗಲಾಟೆ ಮಾಡ್ದಲ್ ಕಣೋ. ಹೋಗೋಣ ಬನ್ರೋ. ಮೊದ್ಲೇ ನಮ್ ಟೈಮ್ ಸರಿ ಇಲ್ಲ. ಲಿಫ್ಟ್ ಇವತ್ತೇ ಬರುತ್ತೇನೋ? ಲೇ ಲಿಫ್ಟ್ ಬರೋದ್ ಲೇಟ್ ಆಗುತ್ತೆ, ಮೆಟ್ಲಲ್ಲಿ ಹೋಗೋಣ ಬಾ. ಸರಿ ಸರಿ, ಇರೋ ಇರೋ. ಅಯ್ಯೋ, ಈ ಟ್ಯಾಗ್ ಬೇರೆ. ಏಯ್, ನಿನ್ನ ನನ್ಗೇನೋ ಗೊತ್ತಿಲ್ಲ, ನಾನ್ ಮಾಡಿದ್ದಲ್ಲ. ಲೇ, ಈ ಆರ್ಟಿಕಲ್ ನೋಡಿದ್ರ? 1000 ಜನ ಹುಡುಗರಿಗೆ 940 ಹುಡುಗರಿದಾರಂತೆ. ಮಿಕ್ಕಿದ 60 ಜನದ ಪರಿಸ್ಥಿತಿ ಏನು? ಲೈಫ್ ಲಾಂಗ್ ಬ್ಯಾಚುಲರ್ಸ್. ಅಮ್ಮಯ್ಯ, ನಾನ್ ಸೇಫು. ನನಗ್ ನನ್ ಜನ್ನಿ ಇದ್ದಾಳೆ. ನಿನ್ಗಷ್ಟೆಲ್ಲ ಸೀನ್ ಇಲ್ಲ, ನೀನ್ ಅರ್ಧದಲ್ಲೇ ಹೋಗ್ತೀಯ ಅಷ್ಟೇ. ಹಲೋ, ತೊಂದ್ರೆ ತಗೋಬೇಡ್ವೋ. ಆ ಮಿಕ್ಕಿರೋ 60 ಜನದಲ್ಲೇ PM, CM ಪ್ರೆಸಿಡೆಂಟ್ ಆಗಿರೋದು. ಮತ್ತೆ 940 ಜನ ಏನ್ ಮಾಡ್ತಾರೋ? ಗ್ಯಾಸ್ ಸ್ಟವ್ ಆಫ್ ಮಾಡ್ತಾರೆ. ಅಯ್ಯೋ, ಗ್ಯಾಸ್ ಸ್ಟವ್ ಅಂದಾಗ ನೆನಪಾಯ್ತು, ಕಿಚನ್ ಅಲ್ಲಿ ಗ್ಯಾಸೇ ಆಫ್ ಮಾಡಿಲ್ಲ. ಹಲೋ, ಏನೇ, ಎಲ್ಲಿದ್ಯೆ? ಕಾರ್ತಿಕ್ ಸರ್, ನೆನೆ ಜಪಾನ್ ಕಂಪ್ನಿ ಹತ್ರ ಯಾರು ಮಾತಾಡಿದ್ದು? ಸುಧೀರ್ ಸರ್. ನಾನೇ ಸರ್. ಸುಧೀರ್, ಕಮ್ ಟು ಮೈ ಕ್ಯಾಬಿನ್. ಸಾಫ್ಟ್ವೇರ್ ಯುಗದಲ್ಲಿ ಆಪಲ್ ಏನ್ ಕ್ರೇಜ್ ಇದೆಯೋ, ಪೈನಾಪಲ್ಗೂ ಹಂಗೆ ಕ್ರೇಜ್ ಇದೆ. ಅವ್ರ ಐಫೋನ್ ಕೊಟ್ರು, ನಾವು ವೈಫೋನ್ ಕೊಟ್ಟಿದ್ದೀವಿ. ಅವ್ರ ಮ್ಯಾಕ್ ಕೊಟ್ರು, ನಾವು ಕ್ರ್ಯಾಕ್ ಕೊಟ್ಟಿದ್ದೀವಿ. ನಾನು ಯಾಕೆ ಮಾತಾಡ್ಲಿ? ಅಲ್ಲ ನೀನೇ ಮಾತಾಡ್ಬಿಡೋ. ನಾನಿರೋ ದಿನಕ್ಕೆ ಗೆಣಸ್ ಕೇಳಕ ಹೋಗ. ಚಪ್ಪಲಿ ತಗೊಂಡು ಹೊಡಿತೀನಿ. ಬುದ್ಧಿ ಇದೆಯೇನೆ ನಿನಗೆ? ಯಾವಾಗಂದ್ರೆ ಫೋನ್ ಮಾಡ್ತೀಯಾ? ಸರ್, ನಮ್ ಕಂಪ್ನಿ ಬಗ್ಗೆ ನನಗೆ ಗೊತ್ತಿಲ್ವಾ ಸರ್? ಮತ್ತೆ ನನಗೆ ಯಾಕೆ ಹೇಳ್ತಿದ್ದೀರಾ? ತಮ್ಮ ಕೇಳಪ್ಪ ಸುಧೀರ್, ಎಲ್ಲಾ ಗೊತ್ತಿರೋಣ ಅಂತೀಯಲ್ಲ, ಮತ್ತೆ ಜಪಾನ್ ಕಂಪ್ನಿ ಅವ್ರ ಹತ್ರ ಯಾಕಾಗಿ ಮಾತಾಡಿದ್ ನೀನು? ನಾನೇನ್ ಮಾತಾಡ್ದೆ ಸರ್? ಬುದ್ಧಿ ಇಲ್ವೇನಯ್ಯ? ನೀನು ಕೂಡ ಜಪಾನ್ ಭಾಷೆನಲ್ಲಿ ಅಬ್ಬಬ್ಬಾ, ನಿಲ್ಸಿ ಸರ್ ನಿಮ್ ಬೈಗಳ. ಈ ತರ ನಾನ್ ನಿನ್ನ ಬೈತಾ ಇಲ್ಲಪ್ಪ. ನೀನು ಜಪಾನ್ ಕಂಪ್ನಿ ಅವ್ರನ್ನ ಬೈದಿದ್ಯಾ? ಆ ತರ ಯಾಕೆ ಬೈದೆ? ಸರ್, ನಾನ್ ಯಾಕೆ ಬೈದೆ ಗೊತ್ತಾ? ನೀವೇ ನೋಡಿ ಇದನ್ನ. ನೋಡಿ ಹೇಳು, ಯಾಕೆ ಬೈದೆ? ನೋಡಿ ಇದನ್ನ.
ಸರ್ ಅವ್ನ್ ಕ್ಲೈಂಟ್ ಇರ್ಬೋದು, ಅದಕ್ಕಿಂತ ಮೇಲೆ ಇರ್ಬೋದು, ಆದ್ರೆ ನಮ್ಮ ಪೈನಾಪಲ್ಗೆ ಏನಾದ್ರು ಅಂದ್ರೆ ಸುಮ್ಮನೆ ಇರಲ್ಲ ಸರ್ ನಾನು. ತಮ್ಮ ಕೇಳು ಸುಧೀರು, ಅವರು ಬೈದಿರೋದಲ್ಲ, ಜಪಾನ್ ಕ್ಲೈಂಟು ನಮ್ ಬಗ್ಗೆ ಕೇಳ್ತಾ ಇದಾರೆ. ಹೌದಾ ಸರ್? ಹಾ. ಸಾರಿ ಸರ್, ಮತ್ತೆ ನನಗೆ ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟೆ ಸರ್. ಪೈನಾಪಲ್ ಸ್ಲೈಸ್ ತಿನ್ನಿ. ನನ್ನ ಈಗಾಗ್ಲೇ ತಿಂದಿದಾರಲ್ಲ. ಸಾರಿ ಸರ್. ತಿನ್ನಯ್ಯ.